ಹಾಯ್ ಫ್ರೆಂಡ್ಸ್, ನಿಶಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನೋಡ್ರಿ ನಾನು ಸೂಪರ್ ಟೇಸ್ಟಿಯಾದಂಥ ಮಟನ್ ಗ್ರೇವಿನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಹಾಗಾದರೆ ವಿಡಿಯೋ ಇಷ್ಟ ಆದರೆ ಕೊನೆವರೆಗೂ ನೋಡಿರಿ, ಸ್ಕಿಪ್ ಮಾಡಲಾರ್ದಂಗೆ. ಹಾಗಾದರೆ ರೆಸಿಪಿ ಇಷ್ಟ ಆದರೆ ನಮ್ಮ ನಿಶಾ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹಾಗಾದರೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಇಲ್ಲಿ ನಾನು 1 kg ಮಟನನ್ನು ತೊಗೊಂಡಿದ್ದೀನಿ. ಇದನ್ನು ಕುಕ್ಕರ್ಗೆ ಹಾಕಿ 5 ವಿಸಲನ್ನು ಹಾಕ್ಸಿದ್ರೆ ಮಟನ್ನು ಚೆನ್ನಾಗಿ ಬೇಯುತ್ತೆ. ಇವಾಗ ನೋಡಿರಿ, ಮಟನನ್ನು ವಾಶ್ ಮಾಡ್ಕೊಂಬರೋಣ. ನೋಡ್ರಿ, ಇಲ್ಲಿ ಮಟನ್ ವಾಶ್ ಮಾಡ್ಕೊಂಬಂದಿದೆ. 2-3 ಸರಿ ನೀರಲ್ಲಿ ಚೆನ್ನಾಗಿ ತೊಳೆದ್ರೆ ಸರಿಯಾಗಿ ವಾಶ್ ಆಗುತ್ತೆ. ಇದಕ್ಕೆ ಇವಾಗ ನಾನು 1 ಸ್ಪೂನಷ್ಟು ಅರಿಶಿನ ಪುಡಿ, ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ರಿ. ಸ್ವಲ್ಪ ನೀರು ಹಾಕಿ, ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡಿ. ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿ. ಜಾಸ್ತಿ ನೀರು ಹಾಕಿದರೆ ಅದು ನೀರು ಬಿಟ್ಕೊಳ್ಳುತ್ತೆ, ಅದು ಸೇರಿ ಜಾಸ್ತಿ ಉಕ್ಕಿ ಬರುತ್ತೆ. ಹಾಗಾಗಿ ಅರ್ಧ ಕಪ್ ನೀರು ಹಾಕಿ ಒಂದು 5 ವಿಸಿಲ್ ಹಾಕ್ಸಿ ಕುದಿಸ್ರಿ. ಇಲ್ಲಿ ನೋಡಿರಿ, ಒಂದು ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿ, ಇದಕ್ಕೆ ಒಣ ಮಸಾಲೆನ ತೊಗೊಂಡಿದ್ದೀನಿ. 1-2 ಚಕ್ಕೆ, 4 ಲವಂಗ, ಒಂದು ಸ್ವಲ್ಪ ಕಾಳು ಮೆಣಸು, ಒಂದು ಅರ್ಧ ಸ್ಪೂನಷ್ಟು. ಇಲ್ಲಿ 2 ಉಳ್ಳಾಗಡ್ಡಿ ಮತ್ತು 1-2 ಟೊಮೆಟೊ. ಇಲ್ಲಿ ಹಸಿ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಇದಕ್ಕೆ ಹೆಚ್ಚಿದಂಥ 2 ಉಳ್ಳಾಗಡ್ಡಿ, ಆಮೇಲೆ ಕಟ್ ಮಾಡ್ಕೊಂಡಂಥ 1-2 ಟೊಮೆಟೊನ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ಇದು ಗ್ರೇವಿಗೆ ನೋಡಿರಿ, ಈ ಥರ ನೈಸಾಗಿ ಗ್ರೈಂಡ್ ಆಗಿದೆ. ಇದನ್ನ ಇವಾಗ ಒಂದು ಬೌಲ್ನಲ್ಲಿ ತೆಗೆದುಬಿಟ್ಟು, ಇವಾಗ ನೋಡಿರಿ, ಮಸಾಲೆಗೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ, ಮತ್ತು ಒಂದು ಅರ್ಧ ಕಪ್ಪಷ್ಟು ಪುದೀನ, ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, ಒಂದು 2 ಗೆಡ್ಡೆ ಬೆಳ್ಳುಳ್ಳಿ, 1-2 ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ. ಅಲ್ಲ, ಇದಕ್ಕೆ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ತೊಗೊಳ್ರಿ. ನಾನು 8-10 ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಖಾರಕ್ಕೆ. ಎಲ್ಲದನ್ನು ಹಾಕಿ ಇದನ್ನು ಸಹಿತ ನೈಸಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಖಾರ ಈ ಥರ ಹಾಕೋದ್ರಿಂದ. ನೋಡಿರಿ, ಈ ಥರ ಪೇಸ್ಟ್ ಮಾಡ್ಕೊಂಬಿಟ್ಟು ಇವಾಗ ಇಲ್ಲಿ ಮಟನ್ ಕುದಿಯೋದನ್ನು ಇಲ್ಲ ಅಂತ ಚೆಕ್ ಮಾಡೋಣ. 5 ವಿಸಿಲ್ ಆಗಿದೆ. ಇವಾಗ ನೋಡಿರಿ, ಮಟನ್ ಬೆಂದಿದೆ ಸರಿಯಾಗಿ, ನೋಡ್ತಿರ್ಬೋದು. ನಾವು ಜಾಸ್ತಿ ನೀರು ಹಾಕಿಬಿಟ್ರೆ ಅದು ಉಕ್ಕು ಬಂದು ಕುಕ್ಕರ್ ತುಂಬೆಲ್ಲ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕಿ ಫಸ್ಟು ಸ್ವಲ್ಪ ಹೊತ್ತು ಅದನ್ನು ಕೈಯಾಡಿಸ್ಬಿಟ್ಟು ಸರಿಯಾಗಿ ಕುದಿಯೋಕ್ಕೆ ಇಟ್ಬಿಟ್ರೆ ಅದೇ ನೀರು ಬಿಟ್ಕೊಂಡು ಅದರಲ್ಲೇ ಕುದಿಯುತ್ತೆ. ಇಲ್ಲೇ ಒಗ್ಗರಣೆಗೆ ನಾನು ಒಂದು ಪಾತ್ರೆ ಬಿಸಿ ಮಾಡಿ ಅದಕ್ಕೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗಲಿ. ಇವಾಗ ನೋಡಿರಿ, ಎಣ್ಣೆ ಬಿಸಿ ಆಗಲಿ. ಇಲ್ಲಿ ನಾನು ಒಗ್ಗರಣೆಗೆ ಮಟನ್ ಒಗ್ಗರಣೆ ಹಾಕಬೇಕಲ್ವ, ಅದಕ್ಕೆ 1 ಉಳ್ಳಾಗಡ್ಡಿ, 4 ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ ತೊಗೊಂಡಿದ್ದೀನಿ, ಆಮೇಲೆ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಇಲ್ಲಿ ಎಣ್ಣೆ ಬಿಸಿ ಆಗ್ತಿದೆ. ಇದಕ್ಕೆ ಇವಾಗ ಹೆಚ್ಚಿಟ್ಕೊಂಡಂಥ ಉಳ್ಳಾಗಡ್ಡಿ ಮತ್ತು 1-3 ಹಸಿಮೆಣಸಿನ್ಕಾಯಿನ ಹಾಕೋಣ. ಹಾಕಿ ಚೆನ್ನಾಗಿ ಫ್ರೈ ಮಾಡಿರಿ. ಉಳ್ಳಾಗಡ್ಡಿ ಸರಿಯಾಗಿ ಕೆಂಪಗೆ ಹಾಕಬೇಕು, ಅಲ್ಲಿವರೆಗೂ ಫ್ರೈ ಮಾಡಿರಿ. ನೋಡಿರಿ, ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಂಬಿಟ್ಟು ಇವಾಗ ಇದಕ್ಕೆ ಹೆಚ್ಚಿದಂಥ ಮೆಂತ್ಯ ಸೊಪ್ಪು, ಆಮೇಲೆ ಹೆಚ್ಚಿಟ್ಕೊಂಡಂಥ 1 ಟೊಮ್ಯಾಟೊನ ಹಾಕ್ತಾಯಿದ್ದೀನಿ. ಮೆಂತ್ಯ ಸೊಪ್ಪು ಚೆನ್ನಾಗಿ ಇದರಲ್ಲಿ ಫ್ರೈ ಮಾಡಿರಿ. ಟೊಮ್ಯಾಟೊ ಅದೆಲ್ಲ ಅದ್ರದ್ದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿಕೊಡ್ರಿ. ಆಮೇಲೆ ಅದು ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಮೆಂತ್ಯದ್ದು. ನೋಡಿರಿ, ಈ ಥರ ಫ್ರೈ ಆದಮೇಲೆ ಘಮ್ ಅಂತ ಸ್ಮೆಲ್ ಬರುತ್ತೆ, ಚೆನ್ನಾಗಿರುತ್ತೆ ಆವಾಗ. ಇಲ್ಲದೆ ಅದರ ಕಹಿ ಸ್ಮೆಲ್ ಟೇಸ್ಟ್ ಬರುತ್ತೆ ಅದರದ್ದು. ಇವಾಗ ಇದಕ್ಕೆ ನೋಡಿರಿ, ಒಗ್ಗರಣೆಗೆ ನಾನು ಆಗಲೇ ಗ್ರೈಂಡ್ ಮಾಡ್ಕೊಂಬಂದಲ್ವ ಗ್ರೀನ್ ಪೇಸ್ಟು, ಇದಕ್ಕೆ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಆಮೇಲೆ 2 ಬೆಳ್ಳುಳ್ಳಿ ಮತ್ತು 1-2 ಇಂಚಷ್ಟು ಶುಂಠಿನ ಗ್ರೈಂಡ್ ಮಾಡ್ಕೊಂಬಂದಂಥ ಪೇಸ್ಟ್ ಇದು. ಇದನ್ನು ಸಹಿತ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಎಣ್ಣೆಲೇ ಸರಿಯಾಗಿ ಫ್ರೈ ಆಗಲಿ ಒಗ್ಗರಣೆ. ನೋಡಿರಿ, ಈ ಥರ ಫ್ರೈ ಆಗಬೇಕು. ಈಗ ಇದಕ್ಕೆ ನಾನು ಬಾಯ್ಲ್ ಮಾಡ್ಕೊಂಡಂಥ ಮಟನನ್ನು ಸೇರಿಸ್ತಾಯಿದ್ದೀನಿ. ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿ 1-2 ನಿಮಿಷ ಇದನ್ನು ಕುದಿಯೋಕ್ಕೆ ಬಿಡೋಣ. ಇದಕ್ಕೆ ಇವಾಗ
ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ನಾವು ಮಟನ್ ಕುದಿಸ್ಬೇಕಾದ್ರೂ ಹಾಕಿರ್ತೀವಿ, ಇವಾಗ ಮೇಲೆ ಒಗ್ಗರಣೆ ಹಾಕಿದ್ವಲ್ಲ, ಹಾಗಾಗಿ ಅರ್ಧ ಸ್ಪೂನಷ್ಟು ಸ್ವಲ್ಪ ಅರಿಶಿನ ಪುಡಿನ ಹಾಕಿ, ನೀವು ಇಷ್ಟೇ ಬೇಕು ಅಂದರೆ ಇಷ್ಟೇ ನೀವು ಗ್ರೇವಿ ತೊಗೋಬೋದು. ಇಲ್ಲ ನಮ್ಗೆ ಇನ್ನೂ ಜಾಸ್ತಿ ಗ್ರೇವಿ ಬೇಕಂದರೆ ನಾನು ಆಗಲೇ ತೋರಿಸಿದ್ನಲ್ಲ, ಕೊಬ್ಬರಿ, ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ, ಚಕ್ಕೆ ಲವಂಗ ಎಲ್ಲ ಹಾಕಿ ಮಾಡಿದಂಥ ಪೇಸ್ಟ್ ಇದು. ಇದನ್ನು ಹಾಕಿ ನೀವು ಇನ್ನೂ ಎಕ್ಸ್ಟ್ರಾ ಗ್ರೇವಿನ ನೀವು ಮಾಡ್ಕೋಬೋದು. ನಾನು ಎಕ್ಸ್ಟ್ರಾ ಹಾಕಿ ಇನ್ನೂ ಚೆನ್ನಾಗಿ ಮಾಡ್ತಾಯಿದ್ದೀನಿ. ಬೇಡ ಅಂದವರು ಅಷ್ಟೇ ಗ್ರೇವಿನಲ್ಲೇ ನೀವು ಕರಿನ ಮಾಡ್ಕೋಬೋದು. ಇದಕ್ಕೆ ನೋಡಿರಿ, 1 ಸ್ಪೂನು ಗರಂ ಮಸಾಲ, 1 ಸ್ಪೂನು ಧನಿಯಾ ಪುಡಿನ ಹಾಕಿ ಚೆನ್ನಾಗಿ ಒಂದೆರಡು ನಿಮಿಷ ಕುದಿಸ್ಬಿಟ್ರೆ ಮಟನ್ ಕರಿ ರೆಡಿ ಆಗುತ್ತೆ ಫ್ರೆಂಡ್ಸ್. ಒಂದು ಸರಿ ನೀವು ಈ ಥರ ಮಾಡ್ಕೊಂಡು ನೋಡಿರಿ. ಇಷ್ಟ ಆದರೆ ಹೇಗೆ ಬಂತು ಅಂತ ತಿಳಿಸಿ. ಇಷ್ಟ ಆದರೆ ನಿಶಾ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ವಿಡಿಯೋನ ಸ್ಕಿಪ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬಾಯ್.